ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಸುತ್ತಮುತ್ತ ಅಲ್ಲಲ್ಲಿ ತೋಟದಲ್ಲಿ ಮನೆಗಳು ಕಟ್ಕೊಂಡು ಅಲ್ಲೇ ವಾಸ ಮಾಡಿಕೊಂಡು ಒಳ್ಳೆ ತೋಟಗಳು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು ಕಲ್ಟಿವೇಷನ್ ಇಲ್ಲ. ಇನ್ನು ಅಕ್ಕಪಕ್ಕ ಎಲ್ಲ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಒಳ್ಳೆ ತೋಟಗಳು ಮಾಡ್ಕೊಂಡು ಒಳ್ಳೆ ಬೆಳೆಗಳನ್ನ ಬೆಳ್ಕೊಂಡು ಅಲ್ಲೇ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ ಇವರು. ಈಗ ನಮ್ಮ ಈ ಜಾಗದಲ್ಲಿ ನಿಮಗೆ ನಾವು ಕೂಡ ಒಂದು ಬೋರ್ ಹಾಕ್ಸಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಾವು ಇಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್ ನಾವು ನೋಡ್ಬೋದು. ಸುತ್ತಮುತ್ತ ಈಗ ನಿಮ್ಗೆ ನೋಡ್ತಾ ಇದ್ದೀರ, ಲ್ಯಾಂಡು ಕೂಡ ಅಷ್ಟೇ ನಿಮಗೆ ಸ್ಕ್ವಯರಾಗಿ ಹಚ್ಚಿದಂಗಿದೆ ಸ್ನೇಹಿತರೆ. ಮಣ್ಣು ಕೂಡ ಅಷ್ಟೇ ಸಖತ್ ಕೆಂಪಾಗಿ ತುಂಬ ಚೆನ್ನಾಗಿದೆ. ಅದನ್ನು ನೀವು ಕಣ್ಣಾರ ನೋಡುವಾಗ ಮಾತ್ರ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾವು ಮಾತಾಡಿದಷ್ಟು ಇದಾಗಿಲ್ಲ. ನಿಮಗೆ ಸ್ಟೇಟ್ ಹೈವೇಯಿಂದ 250 ಮೀಟ್ರು ಮಡ್ ರೋಡ್ ಇದೆ. 250 ಮೀಟ್ರು ಮಡ್ ರೋಡ್ ಇದೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 36 ಲ್ಯಾಕ್ ಹೇಳ್ತಾ ಇದ್ದಾರೆ, 36 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನೇರ ನಾವು ಓನರ್ ಜೊತೆ ಮಾತಾಡೋಣ. ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ನಾವು ಅತಿ ಕಡಿಮೆ ಕೊಡೋದಿಲ್ಲ ಅಂತ. ಆದರೂ ಕೂಡ ನಾವು ನೇರ ಓನರ್ ಜೊತೆಲೇ ಮಾತಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಒಂದು ಸೈಡು ಫೆನ್ಸಿಂಗ್ ಎಲ್ಲ ಅವ್ರು ಹಾಕ್ಕೊಂಡಿದ್ದಾರೆ, ಒಳ್ಳೆ ತೋಟ ಮಾಡಿದ್ದಾರೆ, ಬೆಳೆಗಳೆಲ್ಲ ಬೆಳೀತಾರೆ ಸ್ನೇಹಿತರೆ. ನಾವು ಹಂಗೆ ಒಳ್ಳೆ ತೋಟ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಾವು ಇಲ್ಲಿ ಒಳ್ಳೆ ಬೋರ್ ಹಾಕಿ ಒಂದು ಮನೆ ಕಟ್ಕೊಂಡು ಸುತ್ತ ಕಾಣುವಂತಹ ಒಂದು ಲೊಕೇಶನ್ಗೆ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಸುಂದರವಾಗಿ ಕಾಣುತ್ತೆ ಇದರಡೆಲ್ಲ. ನಮಗೆ ಹೇಳಿದಲ್ಲ, ಸ್ಟೇಟ್ ಹೈವೇಯಿಂದ ನಿಮಗೆ ಒಂದು 250 ಪಕ್ಕದಲ್ಲಿ ನೋಡಿ ಮನೆಗಳು ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲ ಒಂದು ಫಾರ್ಮ್ ಹೌಸ್ ಕಟ್ಕೋಬೋದು. ಇವತ್ತು ನಾವು ಎಲ್ಲೇ ಹೋಗಲಿ ನಮಗೆ ಒಳ್ಳೆ ಜಾಗ ಬೇಕು, ಒಳ್ಳೆ ವಾತಾವರಣ ಬೇಕು, ಒಳ್ಳೆ ವಾಟರ್ ಸೋರ್ಸ್ ಅಂತೂ ಇರಲೇಬೇಕು. ಎಲ್ಲೆಲ್ಲೂ ಪೊಲ್ಯೂಷನ್ ಜಾಸ್ತಿಯಾಗಿ ಇವತ್ತು ನಮಗೆ ಎಷ್ಟೋ ಜನಗಳಿಗೆ ತುಂಬ ತೊಂದರೆ ಸ್ನೇಹಿತರೆ. ಉಸಿರಾಟ ಆಗ್ಬೋದು, ಬರುವಂತಹ BP ಶುಗರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ತುಂಬ ಹಿಂಸೆ ಆಯ್ತಾಯಿದೆ ಜನಗಳಿಗೆ. ಎಷ್ಟೋ ಜನಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೂ ಸಾಕು, ನೀವು ಬೇಕಾದಷ್ಟು ಅನಾರೋಗ್ಯದಿಂದ ಇರೋರನ್ನು ನೋಡ್ಬೋದು. ನಾವು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಈ ಥರದ ತೋಟದಲ್ಲಿ ಒಂದು ಮನೆ ಕಟ್ಕೊಂಡು ನಾವಿಲ್ಲಿ ನಮಗೆ ಬೇಕಾಗಿರುವಂತಹ ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ತೋಟ ಮಾಡ್ಕೊಂಡು ನಾವು ಈ ಜಾಗದಲ್ಲಿ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಯಾವತ್ತೂ ಅಷ್ಟೇ ನಾವು ಯಾವ ಮಿಶ್ರ ಬೆಳೆಗಳನ್ನ ಬೆಳಿತೀವೋ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ನಾವು ಎಲ್ಲೇ ಹೋಗಿ ನಾವು ಪ್ರೆಸೆಂಟ್ ಒಂದಿನ ತಾನೇ ಅಂತ ಆಸೆ ಪಡ್ಬಾರ್ದು ಸ್ನೇಹಿತರೆ. ನಮ್ಮಿಂದ 4 ಜನ ಉದ್ಧಾರ ಸಾಕು. ನಾವು ಇದು ವರ್ಕ್ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ 4 ಜನಕ್ಕೆ ಕೆಲಸ ಸಿಗುತ್ತೆ. ನಾವು ಸಾವಯವ ಕೃಷಿ ಮಾಡೋದ್ರಿಂದ 4 ಜನಕ್ಕೆ ಒಳ್ಳೆ ಆರೋಗ್ಯ ವೃದ್ಧಿ ಆಗುತ್ತೆ ನೋಡಿ. ಒಂದರಿಂದ ಒಂದು ಯಾವುದು ಕೂಡ ನಮಗೆ ಬಂದ್ಬಿಡಲ್ಲ. ನಾವು ಒಂದೊಂದು ನಿಧಾನವಾಗಿ ವರ್ಕ್ ಮಾಡಿದಾಗ ನಿಜವಲ್ಲವೇ ತುಂಬ ಅನುಕೂಲವಾಗಿರುತ್ತೆ. ಇವತ್ತು ದುಡ್ಡು ಬರುತ್ತೆ ಹೋಗುತ್ತೆ, ನಾವು ಹಾಕೋ ಅಮೌಂಟ್ ಮಾತ್ರ ಯಾವುದೇ ಲ್ಯಾಂಡಿಗೆ ನೀವು ಅಮೌಂಟ್ ಹಾಕಿದ್ರೂ ಎಲ್ಲೇ ಹಾಕಿದ್ರೂ ಲ್ಯಾಂಡ್ ರೇಟ್ ನಮಗೆ ಡೌನ್ ಆಗೋಲ್ಲ, ಹೋಯ್ತಾ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದು ಸ್ಟೇಟ್ ಹೈವೇ ಆಗಿರೋದ್ರಿಂದ ನಮಗೆ ಸ್ವಲ್ಪ ರೇಟ್ಗಳು ಜಾಸ್ತಿ ಇರೋದು.
ಹೇಳಿದಲ್ಲ, ಸ್ಟೇಟ್ ಹೈವೇಯಿಂದ ನಿಮಗೆ 250 ಮೀಟ್ರು ಮಡ್ ರೋಡು ಅಂತ ನೋಡಿ, ಮೆಟ್ಲಿಂಗ್ ರೋಡ್ ಇದೆ. ಸುತ್ತಮುತ್ತ ನೋಡಿ ಬಾಳೆ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ನೋಡಿ ನಾನಾ ರೀತಿಯ ಗಿಡಗಳು ಹಾಕಿದ್ದಾರೆ. ನಾವು ಕೂಡ ಅಷ್ಟೇ ಮಿಶ್ರ ಬೆಳೆಗಳು ಅಂದರೆ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ದಾಳಿಂಬೆ, ಸಪೋಟ, ಈ ಥರ ಪ್ರತಿಯೊಂದನ್ನು ಕೂಡ ನಾವು ಹಾಕಬೇಕು. ಒಳ್ಳೆ ತೋಟದ ಇಂಪ್ರೂವ್ಮೆಂಟ್ ಮಾಡಿದ್ರೆ ನೋಡಲಿಕ್ಕೆ ನಿಜವಾಗ್ಲೂ ಅಂತೀನಿ ಸ್ವರ್ಗನ ಕೆಳಗಡೆ ಇಳಿದಂಗೆ ಇರುತ್ತೆ ಸ್ನೇಹಿತರೆ. ನಾವು ಲ್ಯಾಂಡ್ ತಗೊಳ್ಳೋ ದುಡ್ಡಲ್ಲ, ಅದನ್ನು ತಗೊಂಡು ಒಂದು ಮಟ್ಟಕ್ಕೆ ಅದನ್ನು ಬೆಳೆಸಿದಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಇದು ತಲುಪೋದ್ರಿಂದ ಎಷ್ಟು ಜನಗಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.